ಅಕ್ಕ ಎಲ್ಲ ಕೆಲ್ಸನೂ ನೀವೇ ಮಾಡ್ಬಿಟ್ರೆ ನಾನು ಅಡುಗೆ ಕಲಿಯೋದೆ ಅವಾಗ. ಅಕ್ಕ ಹಂಗೆ ನೋಡಿದ್ರೆ ನಾನು ಮೊದಲಿಗಿಂತ ಇವಾಗ ತುಂಬಾ ಇಂಪ್ರೂವ್ ಆಗಿದ್ದೀನಿ ಆಯ್ತಾ. ಯಾಕೆ ವೇದ ಹಾಗೆ ನೋಡ್ತಾ ಇದೀಯಾ? ಸ್ವಾರ್ಥ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅಲ್ವಾ ನಿಮಗೆ? ನಾನು ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ನೋಡೇ ಇಲ್ಲ. ಯಾವಾಗ ನೋಡಿದ್ರು ಮನೆ ಬಗ್ಗೆ, ಮನೆಯವ್ರ ಬಗ್ಗೆ. ಲೋನ್ ವಿಷಯದಲ್ಲಿ ನೀವು ಬಾಬಾ ಮಾಮನ ಹತ್ರ ಮಾತಾಡಿದ್ರಲ್ಲ, ಕ್ಲಾಸಕ್ಕ ಅದು ತುಂಬ ಖುಷಿ ಆಯಿತು. ಮನೆಗೆ ಹಿರಿ ಮಗನಾಗಿ ಹಿರಿ ಸೊಸೆಯಾಗಿ ಮನೆ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡಿದೆ, ಬೇರೆ ಇನ್ಯಾರು ಮಾಡಬೇಕು ಹೇಳು? ಅಲ್ಲ ಅಕ್ಕ, ಈ ಶೈಲಕ್ಕನು ಇದೇ ಮನೆ ಸುಸತಾನೆ. ಮತ್ತೆ ಯಾಕೆ ಅವ್ರಿಗೆ ನಿಮ್ಗೆ ಒಳ್ಳೆತನ ಬಂದೇ ಇಲ್ಲ? ಯಾಕೆ ನಿಮ್ ಮಾತಿನ ನಡುವೆ ನನ್ನನ್ನು ಯಾಕೆ ಹೇಳ್ತಿದೀಯಾ? ನಾವೇನಾದ್ರೂ ಮಾತಾಡ್ತಿದ್ರೆ ಅದನ್ನ ಕದ್ದು ಕೇಳಿಸ್ಕೊತಿರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನ ಇವಾಗಲೂ ನೀವು ಪ್ರೂವ್ ಮಾಡ್ಬಿಟ್ರಿ. ಅದಕ್ಕೆ ಬೇಕು ಅಂತಾನೆ ಇಲ್ಲಿ ಬಿಲದಿಂದ ಹೊರಗಡೆ ಬರ್ಲಿ ಅಂತ ಹೀಗೆಲ್ಲ ಮಾತಾಡ. ಏಯ್ ನಿಂದ ಅತಿ ಆಗ್ತಿದೆ ಕಣೆ. ಏನಿವಾಗ ಶೈಲು, ವೇದ, ನೀವಿಬ್ರು ಯಾಕೆ ಸ್ಕೂಲ್ ಮಕ್ಕಳ ತರ ಯಾವಾಗ್ಲೂ ಕಿತ್ತಾಡ್ತಾ ಇರ್ತೀರಾ? ವೇದ, ನೀನು ನಿನ್ ಗಂಡನಿಗೆ ಅಡ್ಗೆ ಮಾಡ್ತಾ ಇದ್ಯಾ, ರುಚಿ ಕೆಡಬಾರ್ದು ಅಲ್ವಾ? ಅಡ್ಗೆ ಕಡೆ ಗಮನ ಕೊಡು. ಶೈಲು, ನೀನ್ ಬೇರೆ ಏನಾದ್ರೂ ಕೆಲಸ ನೋಡು. ಟೈಮ್ ಆಯ್ತು ಕಣ್ರ, ಊಟ ಮಾಡ್ಕೊಂಬಾರ ವಿಕ್ರಮ್. ನನಗೆ ಹಸಿವಿಲ್ಲ, ನೀವು ಹೋಗ್ರ. ಲೇ ಮಗ, ಮನೆ ಟೆನ್ಷನ್ಗಳನ್ನ ಊಟದ ಮೇಲೆ ತೋರಿಸ್ಬೇಡ, ಸುಮ್ಮನೆ ನಡಿಯೋ. ಲೋ ನಿಜವಾಗ್ಲೂ ಹಸಿವಿಲ್ಲ ಕಣ್ರ, ಹೋಗ್ರ ಊಟ ಮಾಡ್ಕೊಂಬಂಡ್ರ. ಫುಲ್ ಮಿಲ್ಸೆ ಬರ್ತಾ ಇದೆ. ಬೇತಾಳ, ನೀನ್ಯಾಕೆ ಇಷ್ಟು ದೂರ ಬರಕ್ಕೆ ಹೋದೆ? ನೋಡ್ರ ಅಣ್ಣನ ಫೀಲಿಂಗು, ಹೆಂಡ್ತಿ ಕಾಲ್ ನೋವಾಗುತ್ತೆ ಅಂತ. ಅದೇನ್ ಗೊತ್ತಾ, ಬೆಳಗ್ಗೆಯಿಂದ ನಮ್ಮ ಯಜಮಾನ್ರು ಏನು ತಿಂದೇ ಇಲ್ಲ. ಮನೆಯವರಲ್ಲ, ನಮ್ಮ ಅತ್ತೆ ಏನು ಹೇಳೋದು ತಿಂದಿಲ್ಲ ಗೊತ್ತಾ. ಪಾಪ ಅದೇನು ಬೇಜಾರೋ ಏನೋ. ಅದಕ್ಕೆ ನಾನು ಸ್ವಲ್ಪ ಬಂದು ಮಾತಾಡಿಸಿ ಮುದ್ದು ಮಾಡಿ ಊಟ ಮಾಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಅಂದ್ರೆ ಪ್ರೈವೇಸಿ ಬೇಕು. ಅಂಕಲ್ ತುಂಬ ಫಾಸ್ಟ್ ಇದ್ದೀರಾ. ಅದಕ್ಕೆ ಅಮ್ಮ ಕೂದಲೆಲ್ಲ ಬೆಳ್ಳಗಾಗಿರೋದು. ನನಗೆ ಬೆಳ್ಳಗಿರೋ ಬೆಳ್ಳಿ ಕೂದಲಾದ್ರೂ ಇದೆ, ನೀವು ಮದುವೆ ಆಗಿ ತಲೆ ಮೇಲೆ ಒಂದು ಕೂದಲು ಇರೋದಿಲ್ಲ ನಡ್ರಲ್ಲೇ. ಆಯ್ತಮ್ಮ, ಮುಂದುವರ್ಸಿ. ಗುಂಡ, ಹೋಗಿ ಕಾಲು ಕೈಲ್ಲ ತೊಳ್ಕೊಂಡು ಊಟ ಬಡಿಸ್ತೀನಿ. ಊಟ ಬೇಡ ಅಂತ ಅಲ್ಲೇ ಹಿಂದಿರ್ತಾನೆ. ನನ್ನ ಮನ್ಸು ಒಪ್ತಿಲ್ಲಪ್ಪ. ನೋಡು, ನೀನು ನಿನಗೋಸ್ಕರ ಊಟ ಮಾಡದೇ ಇದ್ರು ನನಗೋಸ್ಕರ ಊಟ ಮಾಡು. ನಿನ್ಗೋ ಹಾ, ನನಗೋಸ್ಕರನೇ. ಇವಾಗೇನು ಹೋಗ್ತೀಯಲ್ವೋ? ನನಗೆ ಯಾವ ಊಟನೂ ಬೇಡ, ಹೊಡಿಲಿಂದ. ನಾನು ಬೇರೆ ಊಟ ಮಾಡಿಲ್ಲ. ಹೊಟ್ಟೆ ಹಸಿವಾಗ್ತದೆ ಮಾರಾಯ. ಬಂದೆ. ಬೇತಾಳ,
ಹಸಿವಲ್ ಜೊತೆನೆ ನೀನು ಊಟ ಮಾಡು. ಇಲ್ಲ ನೀನು ಊಟ ಮಾಡು, ನಾನು ಆಮೇಲೆ ಮಾಡ್ತೀನಿ. ಹಠ ಮಾರಿ ಅಲ್ವಾ? ನೇಲ್ಸಿ ವಿಕ್ರಮ್, ನೀನ್ ಇದನ್ನ ತಿನ್ಬೇಡ. ಓಕೆ. ನಿನ್ ಮೇಲಿರೋ ಕೋಪಕ್ಕೆ ಇವಳಿ ಊಟಕ್ಕೆ ವಿಷ ಬೆರೆಸಿದ್ರು ಬೆರೆಸಿರ್ಬೋದು. ಹಾಗೆ ಮಾಡೋದೇ ಆಗಿದ್ರೆ ಯಾವತ್ತೋ ಮಾಡಿರೋಳು. ಇವಳು ಒಬ್ರು ಪ್ರಾಣ ಉಳಿಸ್ತಾಳೆ, ತೆಗಿಯಲ್ಲ. ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಾಳೆ ನಿನ್ಗೆ. ರಿಯಾಲಿಟಿನೇ ಅರ್ಥ ಆಗ್ತಿಲ್ಲ. ಅದನ್ನ ಪಕ್ಕಕ್ಕಿಡು. ನಿನಗೆ ಇಷ್ಟ ಅಂತ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನ ತಿನ್ನು. ಅವನ ಊಟ ಕೂತು ಆಯ್ತು, ಎಲೆಲಿ ಬಡ್ಸಿದ್ದು ಆಯ್ತು. ವಿಕ್ರಮ್, ಅದನ್ನ ಎತ್ತಿ ಪಕ್ಕಕ್ಕಿಡು. ದಿನ ಇಡೀ ಆಟೋ ಓಡಿಸಿ 10 ರೂಪಾಯಿನೂ ಕಷ್ಟಪಟ್ಟು ದುಡಿತೀಯ ನೀನು. ನಿನಗೆ ಅನ್ನದ ಬೆಲೆ ಏನಂತ ಗೊತ್ತಿಲ್ವಾ? ಅದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ನಾನು. ನನಗೆ ನನ್ನ ಗಂಡನ ಸೇಫ್ಟಿ ಮುಖ್ಯ. ಏನ ಗಂಡನ? ನೀನೇನು ಲೂಸಾ? ಅವಾಗವಾಗ ನಾಗವಲ್ಲಿಗೆ ಬದಲಾಗ್ಬಿಡ್ತೀನಿ ನೀನು. ನಮ್ಮತ್ತೆ ಅವತ್ತೇ ಪ್ರಮಾಣ ಮಾಡಿಸ್ಕೊಳ್ಲಿಲ್ವಾ, ಇವನು ಯಾವತ್ತೂ ನಿನ್ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಬಾರ್ದು ಅಂತ. ಅಲ್ಲಿಗೆ ನೀನು ಅಫಿಷಿಯಲ್ ಆಗಿ ಇವನ್ ಹೆಂಡತಿ ಅಲ್ಲ ಅಂತ ಆಯ್ತು. ಮತ್ತೇನೇ ದರ್ಪ ನಿಂದು? ಓಕೆ ಸೈಡ್ಗೆ. ಏ ಏನೇ ಫೈಟಿಂಗಾ? ಬಾ, ನಾನು ರೆಡಿನೇ. ಯಾವತ್ತೋ ನಿಲ್ಸೆ. ಏನೇನು ಪ್ರಾಬ್ಲಮ್ಮು? ಊಟನೇ ನನ್ನ ಪ್ರಾಬ್ಲಮ್ಮು. ನಾನು ತಂದಿರೋ ಪಲಾವ್ ತಿನ್ನು, ನಾನು ಸಂತೋಷವಾಗಿ ಹೋಗ್ತೀನಿ. ಗುಂಡ, ನೀನೇನು ಇವಳನ್ನ ಕೇರ್ ಮಾಡಬೇಡ. ನೀನು ಊಟ ಮಾಡು. ನೀನು ಪಲಾವ್ ತಿನ್ನು. ಊಟ ಮಾಡು. ನೀನು ಪಲಾವ್ ತಿನ್ನು. ಸಾಕು. ಅಕ್ರನ ಸಕ್ರೆ ಥರ ಹರಿಸ್ತಿರೋ ನಿಮ್ಮಿಬ್ರಿಗೂ ದೊಡ್ಡ ನಮಸ್ಕಾರ ಕಣೆ. ಮನೆಗೆ ನಿಮ್ದಿನ್ನದ್ದು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಗುಂಡ, ಇವಳು ಹೋದ್ಮೇಲೆ ತಿನ್ನು, ಆದರೆ ಬಾಕ್ಸ್ ಮಾತ್ರ ಮರಿದೆ ಮನೆಗೆ ತಗೊಂಡು ಬಾಯ್ತಾ. ವಿಕ್ರಮ್, ಬಾಕ್ಸ್ ಇಲ್ಲೇ ಇರುತ್ತೆ, ಇವಳು ಹೋದ್ಮೇಲೆ ತಿನ್ನು. ಹೇ, ಎಲೆ ಮುಂದೆ ಕೂತಿರೋರನ್ನ ಎದುರಿಸ್ಬಿಟ್ಟಲ್ಲ, ಸ್ವಲ್ಪ ಬುದ್ಧಿ ಅನ್ನೋದೇ ಇಲ್ವಾ ನಿನಗೆ? ಬುದ್ಧಿ ಇದ್ದಿದ್ರೆ ನಿನ್ನನ್ನು ಯಾಕೆ ಇಲ್ಲಿವರೆಗೂ ಬೆಳೆಯೋದಕ್ಕೆ ಬಿಡ್ತಿದ್ದೆ? ಇದಿನ್ನೂ ಶುರು ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಏನೇ ಬರೀ ಗೈಯಲ್ಲಿ ಬರ್ತಿದ್ಯಾ? ಎಲ್ಲಿ ಕ್ಯಾರಿಯರು? ಯಾಕೆ ಉಳಿತಿದ್ಯಾ? ಅದ ನನ್ನ ಗಂಡ ನನ್ನ ಕೈಲಿ ಕ್ಯಾರಿಯರ್ನ ತಗೊಂಡು ಹೋಗೋದು ಬಿಟ್ಟಿಲ್ಲ. ಯಾಕೆ? ಅವನಿಗೆ ಕಚ್ಕೊಂಡು ತಿಂದ್ಬಿಟ್ನಾ? ಅಯ್ಯೋ, ಬಿಟ್ಟಿದ್ರೆ ನನ್ನನ್ನು ಕಚ್ಕೊಂಡು ತಿನ್ಬಿಡ್ತಿದ್ರು. ಅಕ್ಕ, ಅವ್ರು ಏನಂದ್ರು ಗೊತ್ತಾ? ಡಾರ್ಲಿಂಗ್, ನೀನು ಹೋಗು ಡಾರ್ಲಿಂಗ್, ನಾನು ಬರ್ತಾ ಇದೇ ಡಬ್ಬಿಲಿ ಮಲ್ಲಿಗೆ ಹೂವು, ನಿಂಗೆ ಇಷ್ಟವಾಗಿರೋ ಮೈಸೂರು ಪಾಕ್ ತಗೊಂಡು ಬರ್ತೀನಿ ಅಂತ ಹೇಳಿದ್ರು. ಅದು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ. ಇದನ್ನೆಲ್ಲ ನಾವು ನಂಬೇಕು. ಆಕ್ಚುಲಿ ಅಲ್ಲಿ ಏನಾಯ್ತು ಗೊತ್ತಾ ಅಕ್ಕ? ಯಪ್ಪ ತಾಯಿ, ಬೇಡ ಬೇಡ ತಾಯಿ, ಇಲ್ಲಿಗೆ ನಿನ್ ಸಿನಿಮಾನ ನಿಲ್ಸು. ಏನು ಸಿನಿಮಾಗಿನ್ಮಾ ಅನ್ಕೊಂಡು ಬನ್ನಿ ಇಬ್ರು. ಬನ್ನಿ, ಬೇಗ ಬನ್ನಿ. ಅಪ್ಪ, ಏನಪ್ಪ ವಿಷ್ಣ? ಸಿಹಿ ತಗೊಳ್ಳಿ. ಏನು ವಿಷಯ? ಅಪ್ಪ, ಇವತ್ತು ಆಫೀಸಲ್ಲಿ ನನಗೆ ಲೋನ್ ಸ್ಯಾಂಕ್ಷನ್ ಆಯ್ತು.